ಕಳೆದ 6 ದಿನಗಳಿಂದ ಇಂಗ್ಲೆಂಡ್ ಪ್ರವಾಸದಲ್ಲಿರುವಂತಹ ಉನ್ನತ ಶಿಕ್ಷಣ ಸಚಿವರು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರ ನಿಯೋಗ ಹಲವು ಮಹತ್ವವಾದಂಥ ನಿರ್ಧಾರಗಳು ಮತ್ತು ಇಂಗ್ಲೆಂಡ್ನ ವಿವಿಧ ವಿಶ್ವವಿದ್ಯಾಲಯಗಳ ಜೊತೆಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಯಾವ ಆ ಒಡಂಬಡಿಕೆ ಮತ್ತು ಯಾವ ಮಹತ್ವವಾದಂಥ ಚರ್ಚೆ ಆಯಿತು, ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ವೈದ್ಯಕೀಯ ಶಿಕ್ಷಣ ಸಚಿವರಂತ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಪ್ರಮುಖವಾಗಿ ಯಾವ MOU ಆಗಿದೆ ಸರ್ ಒಡಂಬಡಿಕೆ? ಈಗಾಗಲೇ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ವತಿಯಿಂದ ವೋಲ್ವರ್ಹ್ಯಾಂಪ್ಟನ್ನಲ್ಲಿ ನಾವು ಸ್ಟೂಡೆಂಟ್ ಆ್ಯಂಡ್ ಫ್ಯಾಕಲ್ಟಿ ಎಕ್ಸ್ಚೇಂಜ್ ಬಗ್ಗೆ ಒಂದು ಒಡಂಬಡಿಕೆಯನ್ನು ಆಗಿದೆ ಮತ್ತು ಇನ್ನೂ ಬೇರೆ ಬೇರೆ ವಿಷಯಗಳಲ್ಲಿ ಚರ್ಚೆ ಆಗಬೇಕಾಗಿದೆ. ಯಾಕಂದರೆ ನಾವು NHSಲ್ಲಿ ಯಾವ ರೀತಿ ಇಲ್ಲಿ ವ್ಯವಸ್ಥೆ ಇದೆ ಮತ್ತು ಅವರನ್ನು ನಮ್ಮ ಹತ್ರ ನಾವು ಕರೆಸಿ ಅವರನ್ನು ನಮ್ಮ ಸಿಸ್ಟಮನ್ನು ಸ್ಟಡಿ ಮಾಡಿ ನಾವು ಯಾವ ರೀತಿ ಯೂನಿವರ್ಸಲ್ ಹೆಲ್ತ್ ಕವರೇಜಿಗೆ ನಾವು ಪ್ರೋಗ್ರೆಸ್ ಮಾಡಬೇಕು ಅನ್ನೋದಕ್ಕೆ ಒಂದು ರಿಪೋರ್ಟನ್ನು ಅವ್ರ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಒಂದು ಉದ್ದೇಶನೂ ಕೂಡ ಇದೆ. ಅದರ ಜೊತೆಗೆ ನಾವು ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಾಗಿರ್ಬೋದು ಅಥವಾ ನಮ್ಮ ಬೆಂಗಳೂರು ಯೂನಿವರ್ಸಿಟಿಯಲ್ಲಾಗಿರ್ಬೋದು ಅಲ್ಲೂ ಕೂಡ ಕೆಲವು ನರ್ಸಿಂಗ್ ಎಕ್ಸ್ಚೇಂಜ್ ಪ್ರೋಗ್ರಾಮಲ್ಲಿ ಮತ್ತು ನಮ್ಮ ನರ್ಸಿಂಗ್ ಅಪ್ಗ್ರೇಡೇಷನ್ ಅಂದರೆ GNM ನರ್ಸಿಂಗ್ ಮಾಡಿರ್ತಾರೆ ಅವರಿಗೆ BSc ನರ್ಸಿಂಗಿಗೆ ಅಪ್ಸ್ಕೇಲ್ ಮಾಡೋದಕ್ಕೂ ಕೂಡ ಕೆಲವೊಂದು ಚರ್ಚೆ ನಡೀತಾ ಇದೆ. ಓಕೆ ಸರ್, ಈ ಆತ್ಮಹತ್ಯೆ ಅಧ್ಯಯನ ಕೇಂದ್ರಗಳ ತೆರೆಯುವ ಬಗ್ಗೆ ಏನಾದರೂ ಚರ್ಚೆ ಆಯಿತು? ಇಲ್ಲ, ಇದ್ರ ಬಗ್ಗೆ ಚರ್ಚೆ ಆಗಿದೆ. ಯಾಕಂದರೆ ಕೆಲವೊಂದು ವಿದ್ಯಾರ್ಥಿನಿಯರಲ್ಲಿ ಯಾರು ಹೈಯರ್ ಎಜುಕೇಷನ್ ಮಾಡ್ತಾ ಇರ್ತಾರೆ ಅವರಲ್ಲಿ ಸ್ವಲ್ಪ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಕರಣಗಳು ಜಾಸ್ತಿ ಇರೋದ್ರಿಂದ ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಒಂದು ಒಡಂಬಡಿಕೆ ಮಾಡ್ಕೊಳ್ತಕ್ಕಂಥ ಉದ್ದೇಶ. ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಒಂದು ಸ್ಟಡಿ ಸೆಂಟರ್ ಮಾಡಬೇಕು. ಸ್ಟಡಿ ಸೆಂಟರ್ ಅಂತೇನಿಲ್ಲ, ಕೆಲವೊಂದು ಒಪ್ಪಂದಗಳು ಮಾಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶ. ಸರ್, ಇದ್ರ ಜೊತೆಗೆ ಇನ್ನೂ ಎರಡು ಭಾಳ ಪ್ರಮುಖವಾದಂಥ ಚರ್ಚೆಗಳು ಕೂಡ ಕರ್ನಾಟಕದಲ್ಲೇ ಪರೀಕ್ಷೆ ಬರೆಯೋದು ಇಲ್ಲ. ಅದು MRCP ಬಗ್ಗೆ ಬ್ಯಾಪಿಯೋ ಒಂದು ಸಂಸ್ಥೆ ಜೊತೆ ನಾವು ಕರ್ನಾಟಕದಲ್ಲೇ ಒಂದು ಎಕ್ಸಾಮಿನೇಷನ್ಗೆ MRCPಗೆ ಟ್ರೈನಿಂಗು ಮತ್ತು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದಕ್ಕೆ ಒಂದು ಡಿಸ್ಕಷನ್ 13ನೇ ತಾರೀಕಿದೆ. ಓಕೆ ಓಕೆ ಸರ್, ಈ ಅನಿವಾಸಿ ಟುಡೇ ಆರ್ ಟು ಓಕೆ ಅನಿವಾಸಿ ಕನ್ನಡಿಗರ ಸಭೆಯಲ್ಲಿ ಪ್ರಮುಖವಾದಂಥ ಚರ್ಚೆ ಆಗ್ಬೋದು. ಶಾಲೆಗಳನ್ನು ದತ್ತು ತಗೊಳ್ಳೋ ವಿಚಾರ ಇರ್ಬೋದು ಮತ್ತು ಬೇರೆ ವಿಚಾರ ಯಾವ ಸರ್? ಈ ಅನಿವಾಸಿ ಭಾರತೀಯರ ಒಂದು ಚರ್ಚೆಯಲ್ಲಿ ಅವರು ಕೆಲವೊಂದು ಯಾರ್ಯಾರು ಭಾಳಷ್ಟು ಜನ ನಮ್ಮ ಕರ್ನಾಟಕದಿಂದ ಬಂದು ಇಲ್ಲಿ ಒಳ್ಳೆ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಡಾಕ್ಟರ್ಸ್ ಆಗಿರ್ಬೋದು, NHSಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ಸ್ ಆಗಿರ್ಬೋದು ಅಥವಾ ಇಲ್ಲಿ ಇಂಜಿನಿಯರಿಂಗ್ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಅವರು ತಮ್ಮ ಭಾಳಷ್ಟು ಜನ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು. ಹಾಗಾಗಿ ಅವ್ರವ್ರ ಸ್ಕೂಲನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಸಲಹೆನ. ಸೊ ಇದ್ರ ಜೊತೆಗೆ ಸರ್, ನರ್ಸಿಂಗ್ ಮತ್ತು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಸೊ ಇಲ್ಲಿ ಓದಬೇಕು ಅಂದರೆ ನಮ್ಮ ಭಾರತದಲ್ಲಿ ಸೊ ಶಿಕ್ಷಣದ ವೆಚ್ಚ ಜಾಸ್ತಿ ಇರುತ್ತೆ. ಸೊ ಅದನ್ನು ಕಡಿಮೆ ಮಾಡಲಿಕ್ಕೆ ಏನಾದರೂ ಪ್ರಯತ್ನ ಇಲ್ಲ, ಅದ್ರ ಬಗ್ಗೆ ಕೆಲವೊಂದು ಚರ್ಚೆ ಆಗಿವೆ. ಯಾಕಂದರೆ ಅವರು ಇಲ್ಲಿ ಬಂದು ಇಲ್ಲಿ ಓದೋದಕ್ಕೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ, ಆದರೆ ಇಲ್ಲಿ ಸಂಬಳನೂ ಕೂಡ ಜಾಸ್ತಿ ಇದೆ. ಹಾಗಾಗಿ ನಾವು ಆಪ್ಷನ್ಸನ್ನು ಕೊಡ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ಯಾರು ಬೇರೆ ದೇಶದಲ್ಲಿ ಕೆಲಸ ಮಾಡಬೇಕು ಅಂತ ಸದುದ್ದೇಶ ಇರ್ತದೆ, ಅಲ್ಲೇ ಕೆಲಸ ಅಲ್ಲಿ ಲ್ಯಾಂಗ್ವೇಜನ್ನು ಕಲಿತ್ರೆ ಅವರಿಗೆ ಒಳ್ಳೆಯ ಅವಕಾಶ ಇದೆ. ಮತ್ತು ಇಲ್ಲಿ ಬಂದು ಓದೋದಕ್ಕೂ ಕೂಡ ಅವಕಾಶ ಇದೆ. ಫಾರಿನ್ ಸ್ಟೂಡೆಂಟ್ಸಿಗೆ ಅವರು ವೋಲ್ವರ್ಹ್ಯಾಂಪ್ಟನ್ನಲ್ಲಿ ಅನುಕೂಲ ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಅದರಲ್ಲಿ ಅವರಿಗೆ ಒಳ್ಳೆ ಸ್ಯಾಲ್ರಿ ಕೂಡ ಸಿಗಲಿಕ್ಕೆ ಸಾಧ್ಯ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.